ಎಲ್ರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ರಿಕ್ವೆಸ್ಟೆಡ್ ರೆಸಿಪಿ, ನಾರ್ತ್ ಕರ್ನಾಟಕ ಸ್ಟೈಲ್ ಬೇಸನ್ ಉಂಡಿ. ಈ ರೆಸಿಪಿನ ರಿಕ್ವೆಸ್ಟ್ ಮಾಡಿದವರು ಶ್ರೇಯಾ, ಶೈಲಾ ಮತ್ತು ಮಲ್ಲಿಕಾರ್ಜುನ್ ಹುಬ್ಬಳ್ಳಿ. ಫ್ರೆಂಡ್ಸ್, ಮನೆಯಲ್ಲಿ ಕಡಲೆ ಹಿಟ್ಟನ್ನು ಮಾಡಿ ಅದರಿಂದ ಯಾವ ರೀತಿ ಈಸಿಯಾಗಿ ಬೇಸನ್ ಉಂಡಿ ಮಾಡೋದು ಅಂತ ನೋಡೋಣ. ಬೇಸನ್ ಉಂಡಿ ಮಾಡೋಕ್ಕಿಂತ ಮುಂಚೆ ಫಸ್ಟು ಕಡಲೆ ಹಿಟ್ಟನ್ನು ರೆಡಿ ಮಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಫ್ರೆಂಡ್ಸ್, ಆದಷ್ಟು ಒಳ್ಳೆ ಕ್ವಾಲಿಟಿ ಕಡಲೆಬೇಳೆನ ತಗೊಳ್ಳಿ, ಅಂದ್ರೆ ಕಡಲೆ ಹಿಟ್ಟು ಚೆನ್ನಾಗಾಗುತ್ತೆ. ಕಡಲೆ ಹಿಟ್ಟು ಚೆನ್ನಾಗಾದರೆ ಬೇಸನ್ ಉಂಡೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಫಸ್ಟು ಒಂದು ಕಡಾಯಿನ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಅದರಲ್ಲಿ ಕಡಲೆಬೇಳೆ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು 2 ರಿಂದ 3 ನಿಮಿಷ ಕಡಲೆಬೇಳೆನ ಕೈ ಬಿಡದೆ ಚೆನ್ನಾಗಿ ಹುರಿಯಿರಿ. ಫ್ರೆಂಡ್ಸ್, ಕಡಲೆಬೇಳೆ ಹುರಿಬೇಕಾದ್ರೆ ಒಂದು ವಿಷಯ ನೀವಿಲ್ಲಿ ಗಮನದಲ್ಲಿಡಬೇಕು. ಕಡಲೆಬೇಳೆ ಗರಿ ಗರಿ ಆಗಬೇಕು, ಆದರೆ ಕಡಲೆಬೇಳೆ ಕಲರ್ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಗ್ಯಾಸನ್ನು ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಬಿಡದೇ ಚೆನ್ನಾಗಿ ಹುರಿಬೇಕು. ನೋಡಿ ಫ್ರೆಂಡ್ಸ್, ನಾನಿವಾಗ 3 ನಿಮಿಷ ಕಡಲೆಬೇಳೆನ ಹುರಿದಿದ್ದೀನಿ. ಕಡಲೆಬೇಳೆ ಗರಿ ಗರಿನೂ ಆಗಿದೆ ಮತ್ತು ಬೇಳೆ ಕಲರ್ ಕೂಡ ಚೇಂಜ್ ಆಗಿಲ್ಲ. ಇವಾಗ ಗ್ಯಾಸ್ ಆಫ್ ಮಾಡಿ ಬೇಳೆನ ಒಂದು ಪ್ಲೇಟಲ್ಲಿ ತೆಗೆದಿಡಿ. ಬೇಳೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬಾರ್ದು, ಇನ್ನೊಂದು ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಕಡಲೆಬೇಳೆನ ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು ವಿಷಯ ನೀವು ಗಮನದಲ್ಲಿಡಬೇಕಂದ್ರೆ ಕಡಲೆಬೇಳೆನ ಫುಲ್ ನೈಸಾಗಿ ಪುಡಿ ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕು. ಚಿರೋಟಿ ರವೆ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಸಣ್ಣ ಇರಬೇಕು. ಇವಾಗ ಈ ಕಡಲೆ ಹಿಟ್ಟನ್ನು ಚಾನ್ಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಕಡಲೆ ಹಿಟ್ಟು ರೆಡಿಯಾಗಿದೆ. ಇದನ್ನು ನೀವು 2 ರಿಂದ 3 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಇದರಿಂದ ಬೇಸನ್ ಉಂಡೆ ಅಷ್ಟೇ ಅಲ್ಲದೆ ಜುನ್ಕ ಮತ್ತು ಜುನ್ಕದ ವಡಿನೂ ಕೂಡ ಮಾಡಬಹುದು. ಇವಾಗ ಬೇಸನ್ ಉಂಡಿಗೆ ಕಡಲೆ ಹಿಟ್ಟು ರೆಡಿ ಆಯಿತು. ನೆಕ್ಸ್ಟು ಸಕ್ಕರೆನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಇನ್ನೊಂದು ವಿಷಯ ನೀವಿಲ್ಲಿ ಗಮನದಲ್ಲಿಡಬೇಕಂತಂದರೆ ಯಾವಾಗ ಉಂಡೆ ಮಾಡ್ತೀರಾ ಆವಾಗಲೇ ಫ್ರೆಶ್ ಆಗಿ ಸಕ್ಕರೆನ ಪುಡಿ ಮಾಡ್ಕೋಬೇಕು. ಮುಂಚೆ ರೆಡಿ ಮಾಡಿಟ್ಟ ಪುಡಿನ ಯೂಸ್ ಮಾಡಬಾರ್ದು. ಇವಾಗ ಉಂಡೆ ಮಾಡೋಕ್ಕೆ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿ ತಗೊಳ್ಳಿ. 1 ಬಟ್ಲು ಕಡಲೆ ಹಿಟ್ಟು, 3/4 ಬಟ್ಲನಷ್ಟು ಸಕ್ಕರೆ ಪುಡಿ. ಸಕ್ಕರೆ ಫುಲ್ ನೈಸ್ ಇರಬೇಕು, ಕಡಲೆ ಹಿಟ್ಟು ಸ್ವಲ್ಪ ತರಿ ಇರಬೇಕು, ಅಂದ್ರೇ ಉಂಡೆ ತುಂಬ ರುಚಿಯಾಗುತ್ತೆ. ಅರ್ಧ ಬಟ್ಲು ತುಪ್ಪ. ಸಕ್ಕರೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೋಬಹುದು. ಇವಾಗ ಒಂದು ಕಡಾಯಿ ಬಿಸಿ ಮಾಡಿ ಅದರಲ್ಲಿ ತುಪ್ಪ ಹಾಕಿ. ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಬಟ್ಲು ತುಪ್ಪದಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪನ ಉಳಿಸಿದ್ದೀನಿ, ಮತ್ತೆ ಬೇಕಿದ್ದರೆ ಹಾಕ್ಕೋಬಹುದು. ತುಪ್ಪ ಕರಗಿ ಚೆನ್ನಾಗಿ ಬಿಸಿ ಆದ ನಂತರ ನೆಕ್ಸ್ಟ್ ಇವಾಗ ಅದರಲ್ಲಿ ಕಡಲೆ ಹಿಟ್ಟು ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಕಡಲೆ ಹಿಟ್ಟನ್ನು ಕೈ ಬಿಡದೆ ಚೆನ್ನಾಗಿ ಹುರಿಯಿರಿ. ಫ್ರೆಂಡ್ಸ್, ತುಪ್ಪ ಸ್ವಲ್ಪ ಜಾಸ್ತಿ ಆದರೂ ಕೂಡ ಉಂಡೆ ಸರಿಯಾಗಿ ಕಟ್ಟಕ್ಕಾಗಲ್ಲ, ಮತ್ತು ಕಡಿಮೆ ಆದರೆ ಉಂಡೆ ಹಾರ್ಡಾಗುತ್ತೆ. ಹಾಗಾಗಿ ತುಪ್ಪನ ನೋಡಿಕೊಂಡು ಹಾಕ್ಕೋಬೇಕು. ಈ ಉಂಡೆ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಅದರ ಅಳತೆನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಹಾಗೆ ಇನ್ನಷ್ಟು ಉಂಡೆ ರೆಸಿಪಿಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ಚೆಕ್ ಮಾಡ್ಕೋಬೋದು. ಕೈ ಬಿಡದೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹುರಿತಾ ಇರಬೇಕು. ಗ್ಯಾಸು ಸಿಮ್ಮಲ್ಲೇ ಇರಬೇಕು. ಸ್ವಲ್ಪ ಕೈ ಬಿಟ್ಟರೂ ಕೂಡ ಹಿಟ್ಟು ಬೇಗನೆ ಹೊತ್ತೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಕೈ ಬಿಡದೆ ಹುರಿತಾನೇ ಇರಬೇಕು. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವಾಗ ಕಡಲೆ ಹಿಟ್ಟನ್ನು ಹುರಿತಾ ಇದ್ದು 10 ರಿಂದ 11 ನಿಮಿಷ ಆಗ್ತಾ ಬಂತು. ಕಡಲೆ ಹಿಟ್ಟು ಚೆನ್ನಾಗಿ ಹುರಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹಿಟ್ಟಿನ ಕಲರು ಚೇಂಜ್ ಆಗ್ತಾ ಬರುತ್ತೆ. ಹಿಟ್ಟಿನ ಹಸಿ ವಾಸನೆ ಹೋಗಿ ಮನೆ ತುಂಬ ಘಮ ಘಮ ಅಂತ ಹುರಿದ ಕಡಲೆ ಹಿಟ್ಟಿನ ಪರಿಮಳ ಬರುತ್ತೆ, ಮತ್ತು ಕಡಲೆ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ತಕ್ಷಣ ಗ್ಯಾಸ್ ಆಫ್ ಮಾಡಿ. ಆವಾಗ ಮತ್ತೆ 1-2 ನಿಮಿಷ ಮಿಕ್ಸ್ ಮಾಡಬೇಕು. ಗ್ಯಾಸ್ ಆಫ್ ಆದಮೇಲೆ ಕೂಡ 1-2 ನಿಮಿಷ ಮಿಕ್ಸ್ ಮಾಡಬೇಕು. ಯಾಕಂದರೆ ಗ್ಯಾಸ್ ಆಫ್ ಆದರೂ ಕೂಡ ಕಡಾಯಿ ತುಂಬ ಬಿಸಿ ಇರುತ್ತೆ. ಹಾಗೆ ಬಿಟ್ಟರೆ ಹಿಟ್ಟು ತಳ ಹಿಡಿಯುತ್ತೆ. ಇವಾಗ ಇದನ್ನು ಫುಲ್ ತಣ್ಣಗಾಗಲು ಬಿಡಬೇಕು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಇದು ತಣ್ಣಗಾಗಲೇಬೇಕು. ಇವಾಗ 1 ಗಂಟೆ ಆಗಿದೆ, ಹಿಟ್ಟು ಫುಲ್ ತಣ್ಣಗಾಗಿದೆ, ಮತ್ತು ಇನ್ನೂ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿ ಜಸ್ಟ್ ಒಂದು 10 ರಿಂದ 15 ಸೆಕೆಂಡು ಈ ಕಡಾಯಿನ ಬಿಸಿ ಮಾಡಿ ಗ್ಯಾಸ್ ಆಫ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ.
ಆಮೇಲೆ ಏಲಕ್ಕಿ ಪುಡಿ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟನ್ನು ಒಂದು ಬೇರೆ ಅಗಲವಾದ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಅಂಗೈಯಿಂದ ಈ ಥರ ಒತ್ತಿ ಒತ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡೋದ್ರಿಂದ ಸಕ್ಕರೆ ಕಡಲೆ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಉಂಡೆ ತುಂಬಾ ರುಚಿಯಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕೋ ಆ ಸೈಜಿನ ಉಂಡೆನ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಕಟ್ಟಿ. ಉಂಡೆ ಕಟ್ಟಿದ ನಂತರ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನಿಂದ ಉಂಡೆನ ಅಲಂಕಾರ ಮಾಡಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತಾರೆ. ಸೊ ಫ್ರೆಂಡ್ಸ್, ಈಗ ಬೇಸನ್ ಉಂಡೆ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.